ನನ್ನ ಹೆಸರು ರಚನಾ ಅಂತ. ನಾನಿಲ್ಲೇ ಬೈಲ್ಮಂಗ್ಲದವಳು. ಗಿರೀಶ್ ಅಂತ ಅವ್ರ ಮಗಳು. ನಾ ದಯವಿಟ್ಟು ಏನಾದ್ರು ತಪ್ಪಾಗಿ ಮಾತಾಡಿದ್ರೆ ಕ್ಷಮಿಸ್ಬಿಡಿ. ನನ್ಗಿದ್ರ ಬಗ್ಗೆ ಅಷ್ಟು ನಾಲೆಜ್ ಇಲ್ಲ. ನಾನು ಯಾವತ್ತೂ ಯಾವ ಪ್ರೊಟೆಸ್ಟ್ ಅಲ್ಲೂ ಮಾತಾಡಿಲ್ಲ. ಸೊ ಏನಾದ್ರು ತಪ್ಪಿದ್ರೆ ಕ್ಷಮಿಸ್ಬಿಡಿ. ಇಲ್ಲಿ ಮೊದಲನೇ ವಿಷಯ, 80% ಒಪ್ಪಿದ್ದಾರೆ ಅಂತ ಹೇಳ್ತಿದಾರಲ್ವಾ, ಒಂದು ಸರ್ವೆ ನಡೆಸ್ಬಿಡೋಣ. ಜನ ಕುಂತ್ರೆ ಒಂದು ಸರ್ವೆ, ನಿಂತ್ರೆ ಒಂದು ಸರ್ವೆ ಮಾಡಿಸ್ತಿದಾರಲ್ವಾ. ನಿನ್ ಮನೆಯಲ್ಲಿ ಟಿವಿ ಎಷ್ಟಿದೆ, ನಿನ್ ಮನೆಯಲ್ಲಿ ಗಾಡಿ ಎಷ್ಟಿದೆ, ನಿನ್ ಮನೆಯಲ್ಲಿ ಪಾತ್ರೆ ಎಷ್ಟಿದೆ ಅಂತೆಲ್ಲ ಸರ್ವೆ ಮಾಡಿಸ್ತಿದಾರಲ್ವಾ. ಎಷ್ಟು ಜನ ರೈತರು ಒಪ್ಕೊಂಡಿದ್ದಾರೆ ಅಂತ ಒಂದು ಸರ್ವೆ ಮಾಡಿಸ್ಬಿಡೋಣ. 80% ಏನಾದ್ರು ಬಂತು ಅಂತ ಹೇಳಿದ್ರೆ ನಾವೇ ನಮ್ ಜಮೀನ್ಗಳನ್ನ ಬಿಟ್ಕೊಟ್ಬಿಡೋಣ. ಒಪ್ಪಿರ ಅಲ್ವಾ? ಎಲ್ಲರಿಗೂ ಬಿಟ್ಕೊಡ್ತೀರಾ ಅಲ್ವಾ? ನೀರು ಕಲುಷಿತ ಆಗಿದೆ ಅಂದ್ರೆ ನೀರ್ ಕಲುಷಿತ ಮಾಡಿದವ್ರು ಯಾರು? ನೀರ್ ಯಾರು ಬಿಡ್ತಾ ಇರೋದು ಇಲ್ಲಿಗೆ? ಗಲೀಜ್ ನೀರು ಫ್ಯಾಕ್ಟರಿಗಳಿಂದ ಎಲ್ಲಿಂದ ಬರ್ತಾ ಇದೆ? ಬೆಂಗಳೂರಿಂದ ಬರ್ತಾ ಇದೆ. ನಿನ್ನ ಬೆಂಗಳೂರ್ನೇ ನೀನು ನೀಟಾಗಿ ಬಿಟ್ಟಿಲ್ಲ ಅಂದ್ಮೇಲೆ ನಮ್ಮೂರ್ನ ನೀನೇನ್ ಬೆಂಗಳೂರು ಮಾಡ್ತೀಯಾ? ಎಷ್ಟು ರೋಡ್ಗಳು ಚೆನ್ನಾಗಿದೆ ಬೆಂಗಳೂರಲ್ಲಿ. ಮಳೆ ಬಂದ್ರೆ ಎಷ್ಟು ರೋಡ್ಗಳಲ್ಲಿ ನೀರ್ ನಿಂತ್ಕೊಳ್ಳುತ್ತೆ. ಅದನ್ನ ನೀನ್ ಯಾವತ್ತಾರು ಬಂದು ನೋಡಿದ್ಯಾ? ನೀನ್ ಬರೋ ದಾರಿ ಯಾವ್ದು? ಪೂರ್ತಿ ನೀಟಾಗಿರೋ ಕಾರ್ ರೋಡಲ್ಲಿ ನೀನು ಕರ್ಕೊಂಡ್ ಬರ್ತಾರೆ, ಝೀರೋ ಟ್ರಾಫಿಕ್ ಮಾಡಿ ಕರ್ಕೊಂಡ್ ಬರ್ತಾರೆ. ಯಾವತ್ತಾದ್ರೂ ತಗ್ಗು ಉಪ್ಪಿರೋ ರೋಡಲ್ಲಿ ನೀನ್ ಬಂದಿದ್ಯಾ? ನೋಡಿದ್ಯಾ? ನೋಡಿಲ್ಲ. ಇನ್ನ ಮಳೆ ಬಂದ್ರೆ ಎಷ್ಟು ಮರಗಳು ಬೀಳ್ತವೆ, ಎಷ್ಟು ಸಾವುಗಳಾಗಿದ್ದಾವೆ, ನೀನ್ ಬಂದು ನೋಡಿದ್ಯಾ? ನೋಡಿಲ್ಲ. ಇನ್ನ ನೀನು ನಮ್ಮೂರ್ನ ಏನ್ ಬೆಂಗಳೂರು ಮಾಡ್ತೀಯಾ? ಯಾಕೆ ನಾವು ಬೆಳೀತಾ ಇರೋ ಬೆಳೆಗಳಿಗೆಲ್ಲ ನೀನು ನಾಶ ಮಾಡ್ಬಿಟ್ಟು ನಮ್ ಭೂಮಿ ಕಿತ್ಕೊಂಡು ಬೇರೆ ಕಡೆಯಿಂದ ಅದೇ ಊಟನ, ಅದೇ ಫುಡ್ನ ನಾವ್ ಎಕ್ಸ್ಪೋರ್ಟ್ ಮಾಡ್ಕೊಬೇಕಂತನಾ? ಅದಕ್ಕೂ ಎಕ್ಸ್ಟ್ರಾ ದುಡ್ಡು ತಗೊಳ್ಳೋಣ ಅಂತ ಒಂದು ಕಡೆಯಿಂದ ರೈತರನ್ನ ಎಲ್ಲಾ ಕಡೆಯಿಂದ ಎಷ್ಟು ಕುಗ್ಗಿಸ್ಬೋದೋ ಅಷ್ಟು ಕುಗ್ಗಿಸ್ತಾ ಇದಾರೆ. ಇನ್ನೊಂದು ಹಠ ಮಾಡ್ತಾ ಇದ್ದಾನಂತೆ ಡಿ ಕೆ ಶಿವಕುಮಾರ್. ನಿಂದ ಭೂಮಿ, ಯಾರ್ದು ಭೂಮಿ? ಭೂಮಿ ನಮ್ದು. ನಮ್ ಭೂಮಿಗೆ ನೀನ್ ಯಾರು ಹಠ ಮಾಡೋದಿಕ್ಕೆ? ಯಾರ ಹೆಸರಲ್ಲಿದೆ? ನಮ್ಮ ಹೆಸರಲ್ಲಿದೆ, ನಮ್ಮ ಅಜ್ಜಿ ತಾತಿರ ಹೆಸರಲ್ಲಿದೆ, ನಮ್ಮ ಅಪ್ಪ ಅಮ್ಮಂದಿರ ಹೆಸರಲ್ಲಿದೆ. ನಾವು ಓದಿರೋ ಯೂತ್ಸ್ಗಳು ಏನೋ ಒಂದು ಮಾಡ್ಕೊಂಡಾದ್ರೂ ನಾವು ಜೀವನ ಮಾಡ್ತೀವಿ. ನಾವು ಎಲ್ಲೋ ಹೊರಗಡೆ ಹೋಗಿ ದುಡ್ಕೊಂಡು ಜೀವನ ಮಾಡ್ತೀವಿ. ನೀನ್ ಈ ಭೂಮಿ ತಗೊಂಡು ಫ್ಯಾಕ್ಟ್ರಿಗಳು ಮಾಡ್ಬಿಟ್ಟು ಓದ್ದೇ ಇರೋ ರೈತರಿಗೆ ಏನ್ ಕೆಲಸ ಕೊಡ್ತೀಯಾ? ಏನ್ ಕೆಲಸ ಕೊಡ್ಬೋದು ಹೇಳಿ? ವಾಚ್ಮ್ಯಾನ್ ಕೆಲಸ ಕೊಡ್ತಾನೆ, ಇಲ್ಲ ಅಲ್ಲಿ ಟಾಯ್ಲೆಟ್ ತೊಳೆಯೋ ಕೆಲಸ ಕೊಡ್ತಾನೆ. ದಯವಿಟ್ಟು ಯಾರು ಬೇಜಾರ್ ಮಾಡ್ಕೊಂಡ್ಬಿಡಿ. ನಾನು ಯಾವುದೇ ತರ ಉದ್ಯಮಕ್ಕಾಗ್ಲಿ ಏನಕ್ಕೂ ನಾನು ಅವಮಾನ ಮಾಡ್ತಾ ಇಲ್ಲ. ಆದ್ರೆ ನಮ್ ಸ್ವಂತ ದುಡ್ಡಲ್ಲಿ ನಾವು ಜೀವನ ಮಾಡ್ತಾ ಇರೋರು ನಾವು ಆ ತರ ಕೆಲಸ ಮಾಡಕ್ ರೆಡಿ ಇಲ್ಲ. ರೆಡಿ ಇದ್ದೀರಾ? ಯಾರಾದ್ರೂ ಮಾಡ್ತೀರಾ ಆ ತರ ಕೆಲಸಗಳನ್ನ? ಇಲ್ಲಿ ಎಷ್ಟು ಜನ ಓದಿಲ್ಲ? ಕೈ ಎತ್ತಿ ನೋಡೋಣ. ಎಷ್ಟು ಜನ ರೈತರು ಓದಿಲ್ಲ? ಇಲ್ಲಿ ಓದಿರೋರು ತುಂಬಾ ಕಡಿಮೆ ಜನ ಇದ್ದಾರೆ. ಓದಿರೋರ್ಗೆ ಅಷ್ಟೇ ಕೆಲಸ ಸಿಗಲ್ಲ. ಓದ್ತಾ ಇರೋರಿಗೆ ಯಾರಿಗೂ ಕೆಲಸ ಕೊಡಲ್ಲ. ಯಾರು ಹೋಗ್ಬೇಡಿ, ಯಾರು ಒಪ್ಕೊಂಬೇಡಿ. ಅವ್ನು ಎಷ್ಟು ದಿನ ಮಾಡ್ಲಿ, ಇನ್ನ 1 ವರ್ಷ ಅಲ್ಲ 2 ವರ್ಷ ಮಾಡ್ಲಿ, ಯಾರು ಒಪ್ಕೊಂಬೇಡಿ. ಇದಕ್ಕೆ ನಾವು ಯಾರು ಒಪ್ಕೊಳ್ಳಲ್ಲ. ಇನ್ನ ಯೂಸ್ಗಳು ಬರಬೇಕು. ಇದು ಯಾವುದೇ ಪಕ್ಷದ ಪರವಾಗಿ ಯಾರು ಜಗಳ ಮಾಡ್ತಾ ಇಲ್ಲ. ಯಾರಾದ್ರೂ ಮಾಡ್ತಾ ಇದಾರಾ? ಪಕ್ಷದ ಪರ ಯಾರಾದ್ರೂ ಮಾತಾಡ್ತಿದಾರಾ? ಯಾರಾದ್ರೂ ದುಡ್ಡಿಗೋಸ್ಕರ ಮಾತಾಡ್ತಿದಾರಾ? ಇಲ್ಲಿ ತುಂಬಾ ಮೀಡಿಯಾದಲ್ಲಿ ಕಮೆಂಟ್ಸ್ ಗಳು ಬರುತ್ತೆ, ನಿಮ್ಗೆ ಇನ್ನೂ ದುಡ್ಡು ಕೊಟ್ರೆ ಇನ್ನು ಒಪ್ಕೊಂತೀರಾ ಅಂತ. ಯಾರು ಇಲ್ಲಿ ದುಡ್ಡಿನ ಪ್ರಶ್ನೆ ಬರಲ್ಲ ಸರ್. ನಮ್ಮ ಅಜ್ಜಿ ತಾತನ್ನ ನಾವು ಮಣ್ಣು ಮಾಡಿರೋ ಜಾಗದಲ್ಲಿ ನಾವು ವರ್ಷ ಹೋಗಿ ನಾವು ಪೂಜೆ ಮಾಡ್ಬೇಕು. ಬಿಟ್ಕೊಡ್ತೀರಾ ಯಾರಾದ್ರೂ? ಯಾಕೆ ನಿಮ್ಮ ಅಜ್ಜಿ ತಾತಿಗೆ ಮಾತ್ರ ನೀನು ಹೋಗಿ ಪೂಜೆ ಮಾಡ್ಬೇಕಾ? ನಮಗೆ ಯಾರು? ನಮ್ಮ ವಂಶದವ್ರಿಗೆ ನಮ್ಮ ಪಾರಂಪರ್ಯ ನಾವು ಉಳಿಸ್ಕೊಬೇಕನ್ನೋದಿಲ್ವಾ? ಇಲ್ಲಿ ಎಷ್ಟು ಜನ ರೈತರ ಮಕ್ಕಳು ಒಳ್ಳೊಳ್ಳೆ ಸ್ಕೂಲ್ಗಳಲ್ಲಿ ಓದಿಸಿದೀರಾ ನಿಮ್ಮ ಮಕ್ಕಳನ್ನ? ಹೇಳಿ, ಎಷ್ಟು ಜನ ಓದಿಸಿದೀರಾ? ಎಷ್ಟು ಜನದ ಮಕ್ಕಳು ಇಲ್ಲಿ ಡಾಕ್ಟರ್ ಇಂಜಿನಿಯರ್ಗಳಾಗಿದ್ದಾರೆ? ನೀನಂತವ್ನು ಮಾಡೋನು ದಯವಿಟ್ಟು ಆ ಸ್ಕೂಲ್ನ ಸರಿ ಮಾಡು. ಸ್ಕೂಲ್ ಮುಚ್ಚಿ ಎಷ್ಟು ವರ್ಷ ಆಗಿದೆ ಸರ್? ಹೇಳಿ ಯಾರಾದ್ರೂ. ನಾನು ಕ್ವಶನ್ ಕೇಳ್ತಾ ಇದ್ದೀನಿ, ದಯವಿಟ್ಟು ಹೇಳಿ. ಸ್ಕೂಲ್ ಮುಚ್ಚಿ ಎಷ್ಟು ವರ್ಷ ಆಗಿದೆ? ಆಗಿದೆ ಅಲ್ವಾ?
ಆಕ್ಸಿಜನ್ ಕೊಟ್ಬಿಡುತ್ತಾ? ಹಂಗಿದ್ರೆ ಕೊಟ್ಬಿಡುತ್ತಾ? ಇಲ್ಲ ಇವಾಗ ಬೆಳೆದು ನಿಂತಿರೋ ಮರಗಳು ಕೊಡ್ತಾವ? ಒಂದೊಂದು ತೆಂಗಿನ ಮರಕ್ಕೂ ಅಡಿಕೆ ಮರಕ್ಕೂ ದುಡ್ಡು ಕೊಡ್ತಾರಂತಲ್ಲ, ಹಂಗಿದ್ರೆ ನನ್ನ ಮನೇಲಿರೋ ಮಲ್ಗೆ ಗಿಡಕ್ಕೆ ಎಷ್ಟು ಕೊಡ್ತೀಯ ದುಡ್ಡು ನೀನು? ಪ್ರೀತಿಯಿಂದ ಸಾಕಿದೀವಲ್ವ ಒಂದೊಂದು ಸಣ್ಣ ಸಣ್ಣ ಗಿಡ, ಒಂದೊಂದು ಸಣ್ಣ ಸಣ್ಣ ಸಸಿ ಕೂಡ ನಾವು ಪ್ರೀತಿಯಿಂದ ಸಾಕಿದೀವಿ. ಅಷ್ಟೇ ಗೊಬ್ಬರ ಹಾಕಿ ಪ್ರೀತಿಯಿಂದ ಸಾಕಿದೀವಲ್ವಾ, ಆ ಪ್ರೀತಿಗೆ ಎಷ್ಟು ಬೆಲೆ ಕಟ್ತೀಯ ನೀನು? ನೀನ್ ನನ್ ಭೂಮಿ ತಾಯಿ ಬೆಲೆ ಕಟ್ತೀಯ ಅಂದ್ಮೇಲೆ ಒಂದ್ ಸಣ್ಣ ಸಣ್ಣ ವಸ್ತುಗೂ ನೀನ್ ಬೆಲೆ ಕಟ್ಬೇಕಲ್ವಾ? ಆಗತ್ತಾ ನಿನ್ ಕೈಲಿ? ಬರ್ಲಿ ಮಾತಾಡ್ಲಿ. ಏನದು ನೀನ್ ಎಲ್ಲೋ ಕೂತ್ಕೊಂಡು ಮಾತಾಡೋ ಬದಲು ನೀನ್ ರೈತರು ಮುಂದೆ ಬಂದು ಮಾತಾಡೋಕೆ ಧೈರ್ಯ ಇಲ್ವಾ? ಆಗಲ್ವಾ? ಅಷ್ಟು ಧೈರ್ಯ ಇಲ್ದಿರೋನು ಮಾಡ್ಬೇಡ, ಕ್ಯಾನ್ಸಲ್ ಮಾಡು. ಯಾಕೆ ನಿನ್ ಸ್ವಾಭಿಮಾನ ಕುಗ್ಗುತ್ತಾ ಅದು? ನಾನು ಇವ್ರ ಮುಂದೆ ಸೋತೋಗ್ಬಿಟ್ಟ ಅನ್ನೋದು ಕುಗ್ಗುತ್ತಾ? ಯಾರು ದಯವಿಟ್ಟು ನಿಮ್ ಜಮೀನ ಯಾರಿಗೂ ಬಿಟ್ಕೊಡಕ್ ಹೋಗ್ಬೇಡಿ. ಯಾರೇ ಬರ್ಲಿ, ಇವನೇ ಎಲ್ಲ ಮುಂದಕ್ಕಿನ್ನ 1000 ಜನ ಬರ್ಲಿ, ಎಷ್ಟೇ ಪರ ಇರೋರು ಎಷ್ಟೇ ಮಾಡ್ಲಿ, ನಾವಿಷ್ಟು ದಿನ ನಾವು ಹೋರಾಟ ಮಾಡ್ಕೊಂಡು ಬಂದಿದೀವಿ. ನಮ್ಗೆ ಅವ್ರ ತರ ಉಗ್ರವಾಗೆಲ್ಲ ಹೋರಾಟ ಮಾಡಕ್ ಬರಲ್ಲ, ನಾವು ಮಾಡೋದು ಇಲ್ಲ. ನಾವು ಆತರ ಬೆಳ್ಕೊಂಡ್ ಬಂದಿರೋರಲ್ಲ. ನಾವು ಒಬ್ರಿಗೆ ಹಾನಿ ಮಾಡಿ ನಾವು ಅದನ್ನ ಉಳಿಸ್ಕೊಳ್ಳೋದು ಬೇಡ. ಉಳಿಸ್ಕೊಳ್ಳೇಬೇಕು ಅನ್ನೋ ಸಿಚುವೇಶನ್ ಅಲ್ಲಿ ಏನಾದ್ರೂ ಮಾಡಕ್ ರೆಡಿ ಇರ್ತೀವಿ. ಬಟ್ ಅವ್ರ ತರ ನಾವು ನಿಂತ್ಕೊಳ್ಳೋದು ಬೇಡ. ಯಾವತ್ತೂ ನಾವು ಅವ್ರ ತರ ಆಗೋದ್ ಬೇಡ. ಪರ ಇರೋರು ಹೇಗೆ ಇವಾಗ ಮಾಡ್ತಾ ಇದಾರೆ ಆ ತರ ಆಗೋದ್ ಬೇಡ ನಾವು. ಇಷ್ಟ ಹೇಳಿ ನಾನು ಮುಗಿಸ್ತೀನಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಪುನಃ, ಚೆನ್ನಾಗಿ ಮಾತಾಡಿದೆ.